ತುಂಬಾನೇ ಕಣ್ಣೀರ್ ಹಾಕಿದ್ದಾರೆ ವಂದಿತಾ ಮತ್ತೆ ಧೃತಿ ಅವರು ಅಂದ್ರೆ ಅಪ್ಪು ಬಾಸ್ ಮತ್ತೆ ಅಶ್ವಿನಿ ಮೇಡಮ್ ಅವರ ಮಕ್ಕಳು. ಯಾಕೆಂದ್ರೆ ಇವತ್ತು ವಿಜಯರಾಘವೇಂದ್ರ ಶ್ರೀಮುರಳಿ ಅವರ ತಾಯಿ ಏನಿದ್ದಾರೆ ಜಯಮ್ಮ ಅವರು ಅಗಲಿಕೆಯಾಗಿದ್ದಾರೆ. ಡಾಕ್ಟರ್ ರಾಜ್‌ಕುಮಾರ್ ಕುಟುಂಬದ ಒಂದು ಅದ್ಭುತವಾದಂತ ಮಹಿಳೆ ಅಂತಾನೆ ಹೇಳ್ಬೋದು. ಜಯಮ್ಮ ಅವರು ಸೂಪರ್ ಆಗಿ ಮಕ್ಕಳನ್ನ ಬೆಳೆಸಿದ್ರು. ಎಲ್ರಿಗೂ ಕೂಡ ಇಷ್ಟವಾಗುವಂತ ಒಬ್ರು ತಾಯಿ ಆಗಿರ್ತಾರೆ. ವಿಜಯರಾಘವೇಂದ್ರ ಮತ್ತೆ ಶ್ರೀಮುರಳಿ ಅವರಿಗೆ ಸಿನಿಮಾದಲ್ಲಿ ತುಂಬಾನೇ ಸಪೋರ್ಟ್ ಮಾಡಿರ್ತಾರೆ. ಇವರ ಪತಿ ಅಂದ್ರೆ ಚಿನ್ನೇಗೌಡ್ರು, ಶ್ರೀಮುರಳಿ ಮತ್ತೆ ವಿಜಯರಾಘವೇಂದ್ರ ಅವರ ತಂದೆ. ಅವರು ಅದ್ಭುತವಾದಂತ ನಿರ್ಮಾಪಕರಾಗಿದ್ರು, ಒಳ್ಳೊಳ್ಳೆ ಸಿನಿಮಾಗಳನ್ನ ತೆಗೆದಿದ್ರು. ಇವರ ಒಂದು ಅಕಾಲಿಕ ಅಗಲಿಕೆಗೆ ಕಂಪ್ಲೀಟ್ ಚಿತ್ರರಂಗ ಕಂಬನಿ ಮಿಡಿದಿದೆ, ಕೊನೆಯುಸಿರೆಳೆದಿದ್ದಾರೆ. ಚಿಕಿತ್ಸೆ ಫಲಕಾರಿಯಾಗಲಿಲ್ಲ, ಅನಾರೋಗ್ಯದಿಂದ ಕೆಲವು ತಿಂಗಳಿಂದ ಬಳಲ್ತಾ ಇದ್ರು. ಇವರ ಒಂದು ಅಂತಿಮ ದರ್ಶನಕ್ಕೆ ಹಲವಾರು ಚಿತ್ರರಂಗದ ಗಣ್ಯರು, ಕಲಾವಿದರು, ಆಪ್ತರು, ಕುಟುಂಬಸ್ಥರೆಲ್ಲರೂ ಕೂಡ ಬರ್ತಾ ಇದ್ದಾರೆ. ಅದೇ ರೀತಿ ಕೊನೆಯ ಒಂದು ಅಂತಿಮ ದರ್ಶನವನ್ನ ಪಡೆಯೋಕೆ ಧೃತಿ ಮತ್ತೆ ವಂದಿತಾ ಅವರು ಸಹ ಬರ್ತಾರೆ. ಬಹಳಷ್ಟು ಬೇಸರದಲ್ಲಿದ್ದಾರೆ, ಕಣ್ಣೀರ್ ಹಾಕಿದ್ದಾರೆ. ನಿಜವಾಗ್ಲೂ ಕೂಡ ನೋಡೋಕೆನೆ ತುಂಬಾನೇ ಬೇಸರ ಆಗ್ತದೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಅಪ್ಪು ಬಾಸ್ ಅವರ ಮಕ್ಕಳನ್ನ ನೋಡ್ಬೇಕು ಅಂತ. ಯಾಕಂದ್ರೆ ತುಂಬಾನೇ ನೋಡಿ ಎಷ್ಟು ಚಿಕ್ಕ ವಯಸ್ಸಿಗೆ ನೋವನ್ನು ಅನುಭವಿಸಿದ್ದಾರೆ. ಒಂದು ಕಡೆ ತಂದೆನ ಕಳೆದುಕೊಂಡಂತ ಒಂದು ನೋವು ಆಗ ಅದೆಷ್ಟು ಕಣ್ಣೀರ್ ಹಾಕಿದ್ರು. ಅದಾದ ಬಳಿಕ ಕುಟುಂಬದಲ್ಲಿ ಅನೇಕ ಒಂದು ಇನ್ಸಿಡೆಂಟ್‌ಗಳು ಆಗಿದ್ವು. ಅಂದ್ರೆ ವಿಜಯ ರಾಘವೇಂದ್ರ ಅವರ ಪತ್ನಿ ಹೋದಂತಹ ಟೈಮ್‌ಲ್ ಆಗಿರ್ಬೋದು. ಈಗ ವಿಜಯ ರಾಘವೇಂದ್ರ ಅವರ ತಾಯಿ ಹೋಗಿದ್ದಾರೆ. ಸೊ ಅದನ್ನ ಅವರನ್ನ ಅಂತಿಮ ದರ್ಶನ ಪಡೆಯಲು ಕೂಡ ಈಗ ಬಂದಿದ್ದಾರೆ. ತುಂಬಾನೇ ಭಾವುಕರಾಗಿದ್ದಾರೆ ಇಬ್ಬರು ಸಹ. ಅಶ್ವಿನಿ ಮೇಡಮ್ ಸಹ ಬಂದಿದ್ದಾರೆ. ಕುಟುಂಬಸ್ಥರಲ್ಲಿ ಯಾರೇ ಹೋದ್ರು ಕೂಡ ತುಂಬಾನೇ ಕಣ್ಣೀರು ಬರುತ್ತೆ. ಅದೇ ರೀತಿ ಧೃತಿ ಅವ್ರಿಗೆ ಇವರೆಲ್ಲರೂ ಕೂಡ ತುಂಬಾನೇ ಚಿರಪರಿಚಿತ, ತುಂಬಾನೇ ಕ್ಲೋಸ್ ಆಗಿದ್ರು ವಿಜಯ ರಾಘವೇಂದ್ರ ಕುಟುಂಬದವರು.